ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೋಡೋ ಮೂವಿ ಒಂದು ಸೂಪರ್ ಆಗಿರೋ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಈ ಮೂವಿಯಲ್ಲಂತೂ ಟ್ವಿಸ್ಟ್ ಗೆ ನಿಮ್ಗೆ ಕಡಿಮೆನೆ ಇರೋದಿಲ್ಲ. ಆ ತರ ಸಖತ್ ಟ್ವಿಸ್ಟೆಡ್ ಆಗಿ ತೆಗ್ದಿರ್ತಾರೆ ಮೂವಿನ. ತುಂಬಾನೇ ಚೆನ್ನಾಗಿರುತ್ತೆ. ಇದೊಂದು ಕೊರಿಯನ್ ಮೂವಿ. ಇದು 2022 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯ ಹೆಸರು ಜೆಂಟಲ್ಮನ್ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬಿಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗಲೇ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ ಹೀರೋಯಿನ್ ಅನ್ನೇ ತೋರಿಸೋದು. ಅವಳು ವಿಚಾರಣೆಗೆ ಅಂತ ಬಂದಿರೋ ಒಂದು ಕೈದಿ ಹತ್ರ ಪಾಲಿಗ್ರಾಮ್ ಟೆಸ್ಟ್ ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ನು ಹೇಳೋದು ನಿಜನಾ ಅಲ್ವಾ ಅಂತ ಟೆಸ್ಟ್ ಮಾಡ್ತಾ ಇರೋದು. ಸರಿ, ಇವಳೇನಕ್ಕ ಟೆಸ್ಟ್ ಮಾಡ್ಬೇಕು ಅಂತ ನೋಡಿದ್ರೆ ನಮ್ ಹೀರೋಯಿನ್ ಈ ಮೂವಿಯಲ್ಲಿ ಒಂದು ಪ್ರಾಸಿಕ್ಯೂಟರ್, ಅಂದ್ರೆ ಅವಳೊಂದು ಲಾಯರ್ ಆಗಿರ್ತಾಳೆ. ಅವಳಿಗೆ ಟೆಸ್ಟ್ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಆ ರಿಸಲ್ಟ್ ನ ತಗೊಂಡು ಅವಳು ಯಾರಕ್ ಟೆಸ್ಟ್ ಮಾಡಿದ್ಲೋ ಅವನನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇರೋದು ಬೇರೆ ಯಾರನ್ನು ನೋಡೋದಕ್ಕಲ್ಲ, ಈ ಫಿಲ್ಮ್ ನ ಹೀರೋನ ನೋಡೋದಕ್ಕೆ. ನಮ್ ಹೀರೋ ಏನಕ್ಕಪ್ಪ ಜೈಲಲ್ಲಿ ಇದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಸ್ಟೋರಿ ಇದೆ, ನಾವು ಮುಂದಕ್ಕೆ ನೋಡೋಣ. ಈಗ ನಮ್ ಹೀರೋನ ಮೀಟ್ ಮಾಡಿ ಪಾಲಿಗ್ರಾಮ್ ಟೆಸ್ಟ್ ಬಂದಿದೆ, ಅದ್ರಲ್ಲಿ ಏನ್ ಬಂದಿದೆ ಗೊತ್ತಾ ಅಂದಾಗ ನಮ್ ಹೀರೋ ಹಂಗೆ ತಿರುಗಿ ನೋಡ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಟೆಸ್ಟ್ ಅಲ್ಲಿ ನಮ್ ಹೀರೋ ಹೇಳಿರೋ ಪ್ರತಿಯೊಂದು ವಿಷಯ ಕೂಡ ಸುಳ್ಳು, ಇವನೊಂದು ಸುಳ್ಳಿನ ಮೂಟೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಅದು ಹೇಳ್ತಾನೆ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಇದುವರೆಗೂ ನೀನ್ ಹೇಳಿರೋ ಕಥೆನೆಲ್ಲ ಕೇಳ್ಕೊಂಡು ನಾವೆಲ್ಲ ನಂಬಿದೀವಿ ಅಂತ ಅನ್ಕೊಂಡಿದ್ಯಾ? ಮರ್ಯಾದಕ್ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಏನಾಯ್ತು ಅಂತ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ಆಮೇಲೆ ನಾನ್ ಮನುಷ್ಯನೇ ಆಗಿರೋದಿಲ್ಲ. ನೀನ್ ಕತೆ ಹೇಳ್ತಾ ಎಲ್ಲಾದ್ರೂ ನಂಗೆ ಲೈಟ್ ಆಗಿ ಡೌಟ್ ಬಂತು ಅಂತ ಇಟ್ಕೋ, ನಿನ್ನ ಸಾಯಿಸ್ಬಿಡ್ತೀನಿ ಮಗನೆ, ಮರ್ಯಾದಾಗ ಏನ್ ನಡೀತು ಹೇಳು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಇದು ಅವ್ನು ಹೇಳೋ ತರಾನೇ ಇರುತ್ತೆ. ಸೊ ಹಂಗೆ ಕಂಟಿನ್ಯೂ ಮಾಡೋಣ. ಆಕ್ಚುಲಿ ಕತೆ ಒಂದು ಹುಡುಗಿಯಿಂದ ಸ್ಟಾರ್ಟ್ ಆಯ್ತು. ಯೂಶುವಲ್ ಆಗಿ ಯಾರಾದ್ರೂ ನನ್ನಿಂದ ಒಂದು ಹೆಲ್ಪ್ ಬೇಕಂದ್ರೆ ದುಡ್ಡು ತಗೊಂಡು ನಾನು ಅವ್ರಿಗೆ ಬೇಕಾಗಿರೋ ಹೆಲ್ಪ್ ನ ಮಾಡ್ಕೊಡ್ತೀನಿ. ಅದೇ ತರ ಹುಡುಗಿನ ನೋಡಕ್ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಪಾಟ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಜಮ್ಮಂತಿರೋ ಒಂದು ಸೂಟು ಬುಟ್ಟೆಲ್ಲ ಹಾಕೊಂಡು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಗಾಳಿಗೆ ಹಾರಿರೋ ತರ ಒಂದು ಹೇರ್ ಸ್ಟೈಲ್ ನ ಇಟ್ಕೊಂಡು ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೆ. ಈ ತರ ಸಖತ್ ಮಾಸಾಗೆ ನಾನು ಹೋಗ್ತಾ ಇದ್ದೆ. ಹಿಂಗಿರ್ಬೇಕಾದ್ರೆ ಒಂದಿನ ಒಂದ್ ಹುಡುಗಿ ನನ್ಗೆ ಕಾಲ್ ಮಾಡಿದ್ಲು. ಅವಳಿಗೂ ಮತ್ತೆ ಅವ್ರ ಬಾಯ್ ಫ್ರೆಂಡ್ ಇಬ್ರಿಗೂ ಬ್ರೇಕಪ್ ಆಗ್ಬಿಟ್ಟಿದೆ. ನಾನು ಅವ್ನ್ಗೆ ಅಂತ ಒಂದು ನಾಯ್ಮರಿನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಆದ್ರೆ ಈಗ ಅವ್ನ ನಾಯ್ಮರಿನ ನನಗೆ ಕೊಡಲ್ಲ ಅಂತ ಇದ್ದಾನೆ. ದಯವಿಟ್ಟು ನೀವ್ ಹೆಂಗಾದ್ರೂ ಮಾಡಿ ಇಸ್ಕೊಡ್ಬೇಕು ಅಂತ ಹೆಲ್ಪ್ ಕೇಳಿದ್ಲು. ಸರಿ ಆಯ್ತು, ಒಂದ್ ನಾಯಿ ಮರಿತಾನೆ, ಮಾತಾಡಿದ್ರೆ ಕೊಟ್ಬಿಡ್ತಾನಲ್ಲ ಅಂತ ನಾನು ಅವಳ ಕಾರಲ್ಲಿ ಎತ್ತಾಕೊಂಡು ಅಲ್ಲಿಂದ ಹೋದೆ ಅಂತ ನಮ್ ಹೀರೋ ಹೇಳ್ತಾ ಇರ್ತಾನೆ. ಇನ್ಮೇಲೆ ಈ ಕಥೆನ ನಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ನಮ್ ಹೀರೋ ಬಂದ ಆ ಹುಡುಗಿನ ಕಾರಲ್ಲಿ ಅವ್ರ ಬಾಯ್ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಮನೆ ನೋಡಿದ್ರೆ ಯಾವ್ದೋ ಕಾಡ್ ಮಧ್ಯೆ ಇರೋ ಒಂದು ಬೂದ್ ಬಂಗ್ಲಾ ಇದ್ದಂಗ್ ಇರುತ್ತೆ. ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕಾರ್ ನಿಲ್ಸಿದಾಗ ಹೀರೋ ಹೇಳ್ತಾನೆ, ನೋಡಮ್ಮ, ನಾನ್ ಫಸ್ಟ್ ಹೋಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀನ್ ಫಸ್ಟ್ ಹೋಗ್ಬಿಟ್ಟು ನಾರ್ಮಲ್ ಆಗ ನಾಯಿ ಮರಿನ ಕೊಟ್ಬಿಡು ಅಂತ ಅವನ ಹತ್ರ ಮಾತಾಡು. ನಾನು ನಿನಗೆ ಕೊಡೋ ಟೈಮು 15 ಮಿನಿಟ್ಸ್. ಇವಾಗ 9 ಗಂಟೆ ಆಗ್ತಾ ಇದೆ. ಕರೆಕ್ಟ್ ಆಗಿ 15 ಮಿನಿಟ್ಸ್ ಅಲ್ಲಿ ನೀನ್ ವಾಪಸ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್ ನಾನು ಅಲ್ಲಿ ಇರ್ತೀನಿ, ನೀ ಧೈರ್ಯವಾಗಿ ಹೋಗು ಅಂತ ಮಾತಾಡಿ ಅವಳನ್ನ ಕಳ್ಸಿಕೊಡ್ತಾನೆ. ಅವಳು ಕೂಡ ಒಳಗಡೆ ಹೋಗ್ತಾಳೆ. ಆದ್ರೆ 9:15 ಆಯ್ತು, 9:30 ಆಯ್ತು, ಉಸಿರು ಪಸರ ಇಲ್ಲ, ಹುಡುಗಿ ಬಂದಿದ್ ಪಾಡೆ ಇಲ್ಲ. ಅದನ್ನ ನೋಡ್ಬಿಟ್ಟು ಇವನೇ ಅಂತಾನೆ, ಇದಕ್ ಮೇಲೆ ಸೆಂಟ ಕುತ್ಕೊಂಡಿದ್ರೆ ಆಗಲ್ಲ, ನಾನೇ ಡೈರೆಕ್ಟ್ ಆಗಿ ಫೀಲ್ಡ್ ಇಳಿಬೇಕಾಗಿರೋದೆ ಅಂತ ಸ್ಟ್ರೇಟ್ ಗೆ ಮನೆ ಹತ್ರ ಹೋಗಿ ನೋಡಿದ್ರೆ ಮನೆ ಒಳಗಡೆ ಲೈಟೇ ಇಲ್ಲ. ಸರಿ, ಒಳಗಡೆ ಹೋಗಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಅದೇ ಟೈಮ್ ಅಲ್ಲಿ ಮನೆ ಹಿಂದ್ಗಡೆ ಇರೋ ಕಾಡಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಇದು ಸೌಂಡ್ ಅಂತ ಆ ಸೌಂಡ್ ನ ಕೇಳಿಸ್ಕೊಂಡೆ ಕಾಡೊಳಗಡೆ ಓಡೋದ್ರೆ ಇವಾಗ ಇವ್ನ್ ಕರ್ಕೊಂಡ್ ಬಂದಲ್ಲ ಒಂದು ಹುಡುಗಿ, ಆ ಹುಡುಗಿದು ಶೂ ಬಿದ್ದಿರುತ್ತೆ. ಇದೇನಪ್ಪ ಶೂ ಬಿದ್ದಿದೆ, ಆ ಹುಡುಗಿ ಎಲ್ಲೋದ್ಲು ಅಂತ ಹೇಳಿ ಅವನಂಗೆ ಹುಡುಕ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾವನೋ ಬಂದು ಕೊಡ್ತಾನ್ ನೋಡಿ ನಮ್ ಹೀರೋ ತಲೆಗೊಂದು. ನಮ್ ಹೀರೋ ಹಂಗೆ ತಲೆ ಫುಲ್ ಸುತ್ಕೊಂಡ್ ಬಂದ್ಬಿಡುತ್ತೆ. ಆದ್ರೂ ಬಿಡದೆ ನಮ್ ಹೀರೋ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಯಾರು ಹೊಡ್ದ ಅಂತ ನಮ್ ಹೀರೋ ಅವ್ನ ಮುಖಾನೇ ನೋಡಿಲ್ಲ. ನಮ್ ಹೀರೋ ಹೆಂಗಾದ್ರು ತಪ್ಪಿಸ್ಕೋಬೇಕು ಅಂತ ಅವನ ಹತ್ರದಿಂದ ಹೋರಾಡ್ತಾ ಇದ್ರೆ ಈ ಜಾಗಕ್ಕೆ 3ನೇ ವ್ಯಕ್ತಿ ಒಬ್ಬ ಬರ್ತಾನೆ. ಅವನ್ ಮುಖ ಕೂಡ ನಮ್ ಹೀರೋ ನೋಡೋದಿಲ್ಲ. ಇಬ್ರು ಸೇರ್ಕೊಂಡು ನಮ್ ಹೀರೋಗೆ ಜ್ಞಾನ ತಪ್ಪೋ ತರ ಮಾಡ್ಬಿಡ್ತಾರೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಆದ್ರೆ ಪಕ್ಕದಲ್ಲಿ ಯಾರು ಇಲ್ಲ. ಆ ಹುಡುಗಿ ಕೇಳಿದ್ಲು ಅಂತ ಯಾವ ನಾಯಿನ ತಗೊಡ್ಬೇಕು ಅಂತ ನಮ್ ಹೀರೋ ಬಂದು ಆ ನಾಯಿ ಬಂದು ನಮ್ ಹೀರೋ ಮುಖನೆಲ್ಲ ನೆಕ್ತಾ ಇರುತ್ತೆ. ಅಷ್ಟೇ ಅಲ್ಲ, ಪಕ್ಕದಲ್ಲೇ ಒಂದು ಕತ್ತಿ ಬೇರೆ ಬಿದ್ದಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಫ್ಲಾಶ್ ಆಗೋಯ್ತು. ಯಾವನೋ ನನ್ ಜೊತೆ ಬಂದಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಥವಾ ಸಾಯಿಸ್ಬಿಟ್ಟಿರ್ತಾನೆ. ಆ ಆರೋಪನ ನನ್ ಮೇಲೆ ಹಾಕೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋ ಫಸ್ಟ್ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿಲ್ಲ ಜಾಗಕ್ಕೆ ಒಬ್ಬ ಲಾಯರ್ ಬಂದ್ಬಿಡ್ತಾನೆ. ಆಕ್ಚುಲಿ ನಮ್ ಹೀರೋನ ಯಾರು ಹೊಡೆದ್ರೋ ಅವ್ರೆ ಈ ತರ ಒಂದು ಘಟನೆಯಲ್ಲಿ ನಡೀತಾ ಇದೆ ಅಂತ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಪೊಲೀಸ್ ಅವ್ರು ಬರ್ತಾ ಇರೋ ದಾರಿಯಲ್ಲಿ ರೋಡ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಸೊ ಟೈಮ್ಗೆ ಪೊಲೀಸರು ಆ ಜಾಗಕ್ಕೆ ಬರಕ್ ಆಗ್ತಾ ಇಲ್ಲ. ಅದರಿಂದ ಈ ವಿಷಯನ ಒಂದು ಲಾಯರ್ ಹೇಳಿರ್ತಾರೆ. ಸೊ ಲಾಯರ್ ಕರೆಕ್ಟ್ ಆಗಿ ಈ ಘಟನೆ ನಡೀತಿರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಬಂದವರು ಸ್ಟ್ರೇಟ್ ಆಗಿ ನಮ್ ಹೀರೋನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಹೀರೋ ಜೊತೆ ಇರೋ ನಾಯಿನ ಕೂಡ ಎತ್ತಿ ಕಾರಲ್ಲಿ ಹಾಕೊಂಡು ಅಲ್ಲಿಂದ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಏನಕ್ಕೋಸ್ಕರ ಅರೆಸ್ಟ್ ಆದಂತ ನಮ್ ಹೀರೋ ಗೊತ್ತೇ ಇಲ್ಲ. ಸರ್ ನಾನೇನು ಮಾಡಿಲ್ಲ ಸರ್, ಆ ಹುಡುಗಿ ನನ್ನ ಜಸ್ಟ್ ಹೆಲ್ಪ್ ಕೇಳಿದ್ಲು. ಸರಿ ಮಾತಾಡಿ ನಾಯಿನ್ ತಗೊಳ್ಳೋಣ ಅಂತ ಬಂದೆ, ಆದ್ರೆ ನನ್ನ ಈ ತರ ಸಿಕ್ಕಾಕಿಸ್ಬಿಟ್ರು ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ತುಂಬಾ ಕೇಳ್ಕೊಳ್ತಾರೆ. ಆದ್ರೂನು ಬಿಸಿ ಎಣ್ಣೆ ಪೂರಿ ಹಾಕಿದಾಗ ಚೆನ್ನಾಗ್ ಉಬ್ಬಿ ಬರುತ್ತಲ್ಲ, ಆತರ ಮುಖ ಇಟ್ಕೊಂಡಿರೋ ಈ ಲಾಯರ್, ನೀನ್ ಹೇಳೋದ್ ನಾನು ಹೆಂಗಪ್ಪ ನಂಬ್ಲಿ? ಘಟನೆ ನಡೆದಿರೋ ಜಾಗದಲ್ಲಿ ನೀನ್ ಇದೆಯಾ, ನಿನ್ ಜೊತೆ ಕತ್ತಿ ಇತ್ತು, ನಾಯಿ ಇತ್ತು, ಇದಕ್ ಮೇಲೆ ನನ್ಗೇನ್ ಬೇಕು ಅಂತ ಅದನ್ನ ರೋಡ್ ನೋಡ್ಕೊಂಡು ಹೇಳಿರ್ಬೋದಲ್ಲ ಈ ಬುದ್ಧಿವಂತ. ತಿರ್ಕೊಂಡ್ ನಮ್ ಹೀರೋನ ನೋಡಿ ಮಾತಾಡ್ತಾ ಇರೋ ಗ್ಯಾಪ್ ಅಲ್ಲೇ ಯಾವ್ದೋ ಒಂದು ಗಾಡಿ ಬಂದು ಇವ್ರ ಕಾರ್ನ ಗುದ್ಬಿಡ್ತು. ಅಲ್ಲಿ ದೊಡ್ಡದಾಗ ಆಕ್ಸಿಡೆಂಟೇ ಆಗ್ಬಿಡುತ್ತೆ. ಹತ್ರ 2 ನಿಮಿಷ ಕಾರ್ ಹೇರಲ್ಲೇ ಫ್ಲೈ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬೀಳೋ ತರ ತೋರಿಸ್ತಾರೆ. ಈಗ ಲಂಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಹಾಸ್ಪಿಟಲ್ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಅಲ್ಲಿ ನೋಡಿದ್ರೆ ಟಿವಿ ನ್ಯೂಸ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಈ ತರ ಒಂದು ಕಾರಲ್ಲಿ ಒಬ್ಬ ಒಂದು ಹುಡುಗಿನ ಇಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಇವಾಗ ಕಾರ್ ಇಲ್ಲೇ ಇದೆ, ಬಟ್ ಆ ಹುಡುಗಿ ಕಾಣಿಸ್ತಾ ಇಲ್ಲ, ಅವನು ಕಾಣಿಸ್ತಾ ಇಲ್ಲ. ಆ ಹುಡುಗಿಗೆ ಏನಾದ್ರು ಆಗಿರ್ಬೋದಾ ಅಂತ ನ್ಯೂಸ್ ಅಲ್ಲೆಲ್ಲ ಓಡ್ತಾ
ನೋಡ್ತಾ ಇರತ್ತೆ. ಇದನ್ನ ನೋಡ್ಬಿಟ್ಟು ಹೀರೋಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ನಾನೇನು ಮಾಡಿಲ್ಲ ಶಿವನೇ ಅಂತ ನನ್ ಪಾಡಿಗೆ ನಾನು ಎಲ್ಲೋ ಇದ್ದೆ, ಹೆಲ್ಪ್ ಅಂತ ಕೇಳ್ಕೊಂಡ್ ಬಂದ್ಲು, ಹೆಲ್ಪ್ ಮಾಡೋದು ಅಂತಪ್ಪ ನನ್ ಈ ತರ ಸಿಕ್ಕಾಕಿಸ್ಬಿಟ್ರಲ್ಲ ಅಂತ ಹೇಳಿ ಅವ್ನ್ ಪಾಡ್ಗೊಂಡ್ ಗೊಣ್ಕೊಂಡು ಮತ್ತೆ ಅವ್ನ್ ಇದ್ದಿದ್ ರೂಮ್ಗೆ ಬರ್ತಾನೆ. ಅಲ್ಲಿ ಬಂದ್ ನೋಡಿದ್ರೆ ಅವ್ನ್ ಬೆಡ್ ಪಕ್ಕದಲ್ಲಿ ಇರೋ ಟೇಬಲ್ ಮೇಲೆ ನಮ್ ಹೀರೋನ ಕರ್ಕೊಂಡ್ ಬರ್ತಾ ಇದ್ರಲ್ವಾ ಆ ಲಾಯರ್, ಅವ್ರದ್ದು ಫೋನು ಐಡಿ ಕಾರ್ಡ್ ಅಂತದೆಲ್ಲ ಇಟ್ಟಿರ್ತಾರೆ. ಇದನ್ನೇನಕ್ಕಪ್ಪ ಎತ್ಕೊಂಡ್ ಇಲ್ಲಿ ಇಟ್ರು ಅಂತ ನಮ್ ಹೀರೋ ನೋಡ್ತಾ ಇರ್ತಾನೆ. ಆಕ್ಚುಲಿ ಇವಾಗ್ಲೇ ಅವ್ನಿಗೆ ಫ್ಲಾಶ್ ಆಗೋದು ನೈಟ್ ಏನಾಯ್ತು ಅಂತ. ಆಕ್ಚುಲಿ ಆಕ್ಸಿಡೆಂಟ್ ಆದ್ಮೇಲೆ ಆ ಲಾಯರ್ಗೆ ಆಲ್ರೆಡಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟಿರ್ತಾನೆ, ಅವ್ನಿಗೆ ಎಚ್ಚರನೇ ಆಗಿಲ್ಲ. ಆದ್ರೆ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಆದ್ರೆ ಅವ್ನ್ ಕೈ ಬಂದು ಹ್ಯಾಂಡ್ ಕಫ್ ಇಂದ ಕಾರ್ಗೆ ಲಾಕ್ ಮಾಡ್ಬಿಟ್ಟಿರ್ತಾರೆ. ಈಗ ಹೆಂಗಾದ್ರು ಮಾಡಿ ಅದರಿಂದ ಬಿಚ್ಕೊಬೇಕಲ್ವಾ. ಸೊ ಅವನೇ ಲಾಯರ್ ಪಾಕೆಟ್ ಒಳಗಡೆ ಕೈ ಬಿಟ್ಟು ಆ ಕೀನ ತಗೊಂಡು ಹ್ಯಾಂಡ್ ಕಫ್ ನ ಕೂಡ ಓಪನ್ ಮಾಡ್ಕೊಂಡ. ಅಲ್ಲಿಂದ ಹೊರಗಡೆ ನೋಡಿದಾಗ ಆ ಲಾಯರ್ದು ಫೋನ್ ಬಿದ್ದಿರತ್ತೆ. ಸರಿ ಯಾರಿಗಾದ್ರೂ ಕಾಲ್ ಮಾಡಿ ಹೆಲ್ಪ್ ಕೇಳೋಣ ಅಂತ ಹೇಳ್ಬಿಟ್ಟು ಆ ಫೋನ್ ಎತ್ತೋದಕ್ಕೆ ನಿಧಾನಕ್ಕೆ ಜರ್ಕೊಂಡು ಆ ಫೋನ್ ಹತ್ರ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಲಾಯರ್ದು ಐಡಿ ಕಾರ್ಡು ಬೈ ಮಿಸ್ಟೇಕ್ ಬಂದು ಇವ್ನ ಕೈಗೆ ಸಿಕ್ಕಾಕೊಂಡಿರುತ್ತೆ. ಹೆಂಗೋ ಫೋನ್ ಕೈಗೆ ಸಿಕ್ತಲ್ವಾ, ಇವನೇ ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡಿ ಹೆಲ್ಪ್ ಎಲ್ಲ ಕೇಳಿರ್ತಾನೆ. ಅದಾದ್ಮೇಲೆ ಆಂಬುಲೆನ್ಸ್ ಎಲ್ಲ ಅಲ್ಲಿಗೆ ಬಂದು ಇವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರೋದು. ಈಗ ಇದನ್ನೆಲ್ಲ ಯೋಚನೆ ಮಾಡೋ ನಮ್ ಹೀರೋಗೆ ಒಂದು ವಿಷಯ ಅರ್ಥ ಆಯ್ತು, ಇವನೇ ಲಾಯರ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಐಡಿ ಕಾರ್ಡ್ ಅಲ್ಲಿ ಫೋಟೋ ಕೂಡ ಸುಟ್ಟೋಗ್ಬಿಟ್ಟಿರುತ್ತೆ. ಸೊ ಅವ್ನ ಮುಖ ಸರಿಯಾಗಿ ಕಾಣಿಸಿರೋದಿಲ್ಲ. ಇದ್ರಲ್ಲಿ ನಮ್ ಹೀರೋನೇ ಒಂದು ಲಾಯರ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಅರ್ಥ ಆಗೋ ನಮ್ ಹೀರೋಗೆ ಇವಾಗ ಶಾಕ್ ಆಗ್ತಾ ಇರುತ್ತೆ. ಅಯ್ಯೋ ಇವ್ರು ಬೇರೆ ಈ ತರ ತಿಳ್ಕೊಂಡಿದ್ದಾರಾ, ಇವ್ರಿಗೆ ನಿಜ ಹೇಳನ್ವಾ ಬೇಡ್ವಾ, ಹೇಳಿದ್ರೆ ಮುಂದಕ್ಕೆ ಏನ್ ಮಾಡ್ತಾರೆ. ಇವಾಗ ನಾನ್ ನಿಜ ಹೇಳಿಲ್ಲ ಅಂತಂದ್ರೆ ಕೂಡ ಆ ಲಾಯರ್ ನಿಜ ಹೇಳ್ಬಿಡ್ತಾನಲ್ಲ, ಮತ್ತೆ ನನ್ನ ಸಿಕ್ಕಾಕಿಸ್ಬಿಡ್ತಾನಲ್ಲ, ಜೈಲ್ಗೆ ಹೋಗ್ಬೇಕಾಗಿರೋದೇನಾ ಅಂತ ಇವ್ರ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ನ ರೂಮ್ಗೆ ನಮ್ ಹೀರೋಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ ಹೀರೋ ಕೇಳ್ತಾನೆ, ಸರಿ ನನ್ ಜೊತೆ ಇದ್ದಿದ್ದವ್ನ್ಗೆ ಏನಾಯ್ತು ಅಂತ ಕೇಳಿದಾಗ, ಇನ್ನೊಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋನ್ಗೆ ಇನ್ನೇನ್ ಗತಿ ಆಗುತ್ತೆ, ಅವ್ನ್ ಬೆನ್ ಮೂಳೆ ಡಮಾರೋ, ಅಷ್ಟೇ ಅಲ್ಲ ಮೂತಿ ಬೇರೆ ಕಿತ್ತೋಗಿ ಫುಲ್ ಆಗಿ ಸುಟ್ಟೋಗ್ಬಿಟ್ಟಿದೆ. ಅವ್ನ್ ಯಾರಂತ ಕಂಡಿಡಿಯಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಬೋನಸ್ ಆಗ ಅವ್ನಿಗೆ ಕಾನ್ಶಿಯಸ್ ಬೇರೆ ಇಲ್ಲ. ಅಮ್ಮಮ್ಮ ಅಂದ್ರೆ ಅವ್ನ್ ಎದ್ದೇಳೋದಕ್ಕೆ ಒಂದ್ ವಾರನೋ 20 ದಿನಾನೋ ಆಗ್ಬೋದು. ಅವ್ನ್ಗೆ ಇನ್ನೇನೆಲ್ಲಾ ಗತಿ ಬರುತ್ತೋ ಅಂತ ಡಾಕ್ಟರ್ ಬೈತಾ ಇರ್ಬೇಕಾದ್ರೆ ಹೀರೋ ಒಂದ್ ಕಡೆ ಸಖತ್ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಅಪ್ಪಾಡಿ ಹೆಂಗೋ ನಂಗೊಂದ್ ವಾರ 10 ದಿನ ಟೈಮ್ ಇದೆ, ಈ ಲಾಯರ್ ಐಡೆಂಟಿಟಿನ ಇಟ್ಕೊಂಡು ಹೆಂಗೋ ಸವರ್ ಮಾಡ್ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಜಾಗಕ್ಕೆ ಇಬ್ರು ಪೊಲೀಸರು ಬರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಆ ಘಟನೆ ನಡೆದಿರೋ ಜಾಗಕ್ಕೆ ಪೊಲೀಸರು ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವರೇ ತಾನೇ ಲಾಯರ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಆಕ್ಚುಲಿ ಇವ್ರ ಲಾಯರ್ ಮುಖ ನೋಡೇ ಇರೋದಿಲ್ಲ. ಈಗ ಈ ಜಾಗಕ್ಕೆ ಬಂದು ನಮ್ ಹೀರೋನೇ ಲಾಯರ್ ಅಂತ ಅನ್ಕೊಂಡು ಆ ಕೇಸ್ ಡೀಟೇಲ್ಸ್ ನಮ್ ಹೀರೋಗೆ ಹೇಳ್ತಾ ಇರ್ತಾರೆ. ಆ ಘಟನೆ ನಡೆದಿರೋ ಜಾಗದಲ್ಲಿ ಒಂದು ಕತ್ತಿ ಬಿದ್ದಿತ್ತಲ್ವಾ, ಅದ್ರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಅವಂದೇ ಅಂತ ಹೇಳ್ಬಿಟ್ಟು ಹೆಂಗ ನಾವು ಪ್ರೂವ್ ಮಾಡ್ಬಿಡ್ಬೋದು. ಫಸ್ಟ್ ಪ್ರೂಫ್ ಸಿಕ್ತಾ, ಸೆಕೆಂಡ್ ಪ್ರೂಫ್ ಆ ಕಾರ್ ಅವಂದೇ ಅಂತ ಹೇಳಿ ಹೆಂಗಾದ್ರು ಪ್ರೂವ್ ಮಾಡ್ಬಿಡೋಣ ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಎತ್ತಿದ್ರೆ ಆ ನನ್ ಮಗ ಇನ್ನೂ ಅದನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ಆ ವಿಷಯ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೂ ಕತ್ತಿ ಸಿಕ್ತಲ್ವಾ, ಹೆಂಗ ಅವ್ನ್ ಸಿಕ್ಕಾಕೊಳ್ತಾನೆ ಬಿಡಿ ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗೆ ಸಖತ್ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೆಂಗಿದ್ರು ಇದನ್ನ ಕಂಡಿಡಕ್ಕೆ ಸ್ವಲ್ಪ ಟೈಮ್ ಇದೆ ಅಲ್ವಾ ಅಂತ ಸ್ವಲ್ಪ ಸಮಾಧಾನ ಆಗ್ತಾನೆ. ಆದ್ರೆ ಅವತ್ತು ನೈಟೇ ನಮ್ ಹೀರೋ ಫಸ್ಟ್ ಇಲ್ಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಆ ನಾಯಿ ನಮ್ ಹೀರೋ ಜೊತೆನೆ ಬರ್ತಾ ಇರುತ್ತೆ. ಆ ಲಾಯರ್ ನಮ್ ಹೀರೋನ ಕಾರ್ ಹತ್ತಿಸ್ಕೊಂಡಾಗಿಂದ ನಾಯಿ ಇವನ್ ಜೊತೆನೆ ಇತ್ತಲ್ವಾ, ಸೊ ನಾಯಿ ಇವ್ನ್ ಬಿಟ್ಟು ಹೋಗ್ತಾನೆ ಇಲ್ಲ. ಸರಿ ಇನ್ನೇನ್ ಮಾಡೋದು, ಮೂಗಜೀವಿ ಪಾಪ ಜೊತೆಗೆ ಇಟ್ಕೊಳ್ಳೋಣ ಅಂತ ನಮ್ ಹೀರೋ ಒಂದು ಹೋಟೆಲ್ ಅಲ್ಲಿ ರೂಮ್ ಅಲ್ಲಿ ಇರ್ತಾನೆ. ಆ ರೂಮ್ಗೂ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಅದೇ ಹೋಟೆಲ್ ಹತ್ರ ಪೊಲೀಸರು ಕೂಡ ಬಂದಿರ್ತಾರೆ. ಆಕ್ಚುಲಿ ಈ ಪೊಲೀಸ್ ಪ್ರಕಾರ ನಮ್ ಹೀರೋ ಒಂದು ಲಾಯರ್ ಅಂತ ತಾನೆ ಅನ್ಕೊಂಡಿರೋದು. ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ ಕೂಡ ಗೊತ್ತಿಲ್ಲದೆ ಆ ಯಪ್ಪ ಇದನ್ನ ನಂಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮನೆ ಒಳಗಡೆ ನಮ್ ಹೀರೋ ಏನಕ್ಕಿದ್ದಾನೆ ಅಂತ ಕೂಡ ಯೋಚನೆ ಮಾಡಿದೆ. ಓ ಈ ಕೇಸ್ಗೆ ಸಂಬಂಧಪಟ್ಟಿರೋ ಇನ್ನಷ್ಟು ಡೀಟೇಲ್ಸ್ ನ ನಮ್ ಹೀರೋ ಹತ್ರ ಬಿಡಿಸಿ ಹೇಳ್ತಾ ಇರ್ತಾರೆ. ಸರಿ ಕರೆಕ್ಟ್ ಆಗಿ ಪೊಲೀಸರು ಹೆಂಗಪ್ಪ ಈ ಜಾಗಕ್ಕೆ ಬಂದ್ರು, ಪೊಲೀಸರಿಗೆ ಏನಾದ್ರು 7th ಸೆನ್ಸ್ ಇದೆಯಾ ಅಥವಾ ದೇವ್ರೇನಾದ್ರು ಬಂದ್ ಹೇಳಿದ್ರ? ಇದಕ್ಕೂ ಒಂದ್ ಕಾರಣ ಇದೆ. ಇದಕ್ಕೂ ಮುಂಚೆ ನಮ್ ಹೀರೋನ ಯಾವನ್ ಫೋನ್ ಮಾಡಿ ಹಾಕೊಟ್ನೋ ಈ ತರ ಒಬ್ಬರನ್ನ ಕಿಡ್ನಾಪ್ ಮಾಡಿದ್ದಾರೆ, ಈ ತರ ಕಾಡಲ್ಲಿ ಇದ್ದಾರೆ ಅಂತ ಹೇಳಿ ಅವನೇ ಮತ್ತೆ ಪೊಲೀಸರಿಗೆ ಕಾಲ್ ಮಾಡಿ ಈ ತರ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಹಾಕೊಟ್ಟಿರ್ತಾರೆ. ಅದನ್ನ ನಮ್ ಕಡೆ ಪೊಲೀಸರು ಆ ಜಾಗಕ್ಕೆ ಬಂದಿರೋದು. ಅದು ಸಾಮಾನ್ಯವಾಗಿ ಕಿಡ್ನಾಪರಿ ಮನೇಲಿ ಇದ್ದಾನೆ ಅಂತ ಹಾಕೊಟ್ಟಿರೋದಿಲ್ಲ. ಈ ಮನೆಯಲ್ಲಿ ಡ್ರಗ್ಸ್ ನೆಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಹಾಕೊಟ್ಬಿಟ್ಟಿರ್ತಾನೆ. ಇಷ್ಟೆಲ್ಲ ನಮ್ ಹೀರೋ ಬಗ್ಗೆ ಗೊತ್ತಿರೋನು ನಮ್ ಹೀರೋನೇ ಹಾಕೊಡ್ತಾ ಇದ್ದಾನಂದ್ರೆ ಅವ್ನ್ ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಮುಂದಕ್ಕೆ ನೋಡೋಣ. ಇದನ್ನೆಲ್ಲ ತಿಳ್ಕೊಳ್ಳೋ ಪೊಲೀಸ್ ಹೇಳ್ತಾರೆ, ಸರಿ ಏನಕ್ ನಾನು ನೀವೆಲ್ಲ ಸಪರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದು, ನಾಳೆ ಆ ಕಿಡ್ನಾಪ್ ನಡೆದಿರೋ ಜಾಗಕ್ಕೆ ನಾವು ಹೋಗ್ತಾ ಇದೀವಿ, ಅಲ್ಲೋಗಿ ಹುಡ್ಕಾಟ ಮಾಡೋಣ ಅಂತ ಅನ್ಕೊಂಡಿದೀವಿ, ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು, ಬನ್ನಿ ನಾವೆಲ್ಲ ಜೊತೆಗೆ ಹೋಗೋಣ ಅಂತ ಹೇಳಿ ಕರೆದು ನಮ್ ಹೀರೋನ ಅಲ್ಲಿಂದ ಕಳ್ಸಿಕೊಟ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ನಾಯ್ಮರಿನ ಎತ್ಕೊಂಡು ಒಂದು ಸೈಬರ್ ಸೆಂಟರ್ ಗೆ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಹೀರೋ ರೆಗ್ಯುಲರ್ ಆಗಿ ಶಾಪ್ ಗೆ ಬರ್ತಾನೆ ಇರ್ತಾನೆ. ಪ್ಲಸ್ ಅಲ್ಲಿರೋ ಒಂದು ಹುಡುಗಿ ನಮ್ ಹೀರೋಗೆ ಚೆನ್ನಾಗಿ ಪರಿಚಯ ಇರೋಳು. ಪ್ಲಸ್ ಆ ಹುಡುಗಿ ಒಂದು ಹ್ಯಾಕರ್. ಇಷ್ಟೇ ಅಲ್ಲದೆ ಬೋನಸ್ ಆಗಿ ನಮ್ ಹೀರೋಗೆ ಈ ಸೈಬರ್ ಸೆಂಟರ್ ನ ನಡೆಸ್ತಾ ಇರ್ತಾನಲ್ಲ ಅವ್ನ್ ಬೇರೆ ಚಡ್ಡಿ ದೋಸ್ತು. ಅವ್ರಿಬ್ರು ಅಷ್ಟು ತಿಕ್ಕ ಫ್ರೆಂಡ್ಸ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಸ್ಟಾರ್ಟಿಂಗ್ ಎಲ್ಲ ಹುಡುಗಿ ಬಂದು ಈ ತರ ನನ್ ಬಾಯ್ ಫ್ರೆಂಡ್ ಹತ್ರದಿಂದ ನಾಯ್ಮರಿ ತಗೊಡಿ ಅಂತ ಹೆಲ್ಪ್ ಕೇಳಿರೋದು ಈ ಸೈಬರ್ ಸೆಂಟರ್ ಅವನ ಹತ್ರನೇ. ಆದ್ರೆ ಆ ಟೈಮಲ್ಲಿ ಅವ್ನ ಕೆಲಸ ಇತ್ತು, ಅದನ್ನ ಮಾಡಕ್ ಆಗಿಲ್ಲ ಅಂತ ಈ ಕೆಲಸನ ನಮ್ ಹೀರೋಗೆ ಒಪ್ಸಿರೋದು. ಈಗ ಇವ್ನ ಹೇಳಿರೋದಕ್ಕೆ ನಮ್ ಹೀರೋ ಕೂಡ ಕೆಲಸನ ಮಾಡಕ್ ಒಪ್ಕೊಂಡಿರೋದು. ಅದ್ರಿಂದ ಈಗ ಇವನು ಸಾವ ಬದುಕ ಅಂತ ಹೇಳಿ ಹೋರಾಡ್ತಾ ಇರೋದು. ಅದಕ್ಕೆ ಅವ್ನ ಕರೆದು ಸರಿಯಾಗಿ ಬೈತಾ ಇರ್ತಾರೆ. ನೀನ್ ಮಾಡಿದ ಕೆಲಸದಿಂದ ನಾನು ಈ ತರ ಸಿಕ್ಕಾಕೊಂಡಿದೀನಿ, ನಾನು ಹೆಂಗಾದ್ರು ಮಾಡಿ ಫಸ್ಟ್ ಇದರಿಂದ ನಾನು ಹೆಂಗೋ ತಪ್ಪಿಸ್ಕೋಬೇಕು, ಫಸ್ಟ್ ಆ ಹುಡುಗಿ ಎಲ್ಲಿ ಕಾಣೆ ಆದ್ಲು, ಎಲ್ಲಿದ್ದಾಳೆ ಅಂತ ಹೇಳಿ ಹುಡುಕ್ಬೇಕು, ಅದಕ್ಕಾಗಿರೋ ಕೆಲಸನ ಮಾಡ್ಬೇಕು ಕಾಣೋ ಅಂತ ಹೇಳಿ ಅವ್ನ ಬೈತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ಪೊಲೀಸರು ಕರೆದಿರ್ತಾರಲ್ವಾ ಕಾಡು ಜಾಗಕ್ಕೆ, ಆ ಹುಡುಗಿ ಎಲ್ಲಿ ಕಾಣೆ ಆದ್ಲು ಅಲ್ಲಿ ಹೋಗ್ಬಿಟ್ಟು ಎಲ್ಲಾನು ಹುಡುಕ್ತಾ ಇರ್ಬೇಕಾದ್ರೆ ಈ ಜಾಗಕ್ಕೆ ಫಸ್ಟ್ ನಮ್ ಹೀರೋಯಿನ್ ಬರೋದು. ಅವಾಗ್ಲೇ ನಮ್ ಹೀರೋಯಿನ್ ಕೂಡ ನಮ್ ಹೀರೋನ ನೋಡೋದು. ಇಲ್ಲಿ ಕಾಮಿಡಿ ಆದ ವಿಷಯ ಏನಂತ ನೋಡಿದ್ರೆ ನಮ್ ಹೀರೋಯಿನ್ ನಮ್ ಹೀರೋ ಮುಖ ನೋಡಿದ ತಕ್ಷಣ ಅವ್ಳು ಕಂಡಿಡಿದ್ ಬಿಟ್ಲು, ಇವ್ನ್ ಮುಗ್ದ ಸ್ವಲ್ಪ ಕೂಡ ಲಾಯರ್ ಹಾಕಿರೋ ಲಕ್ಷಣನೇ ಇಲ್ವೇ,
ಯಾವ ಡೈರೆಕ್ಷನ್ ನೋಡಿದ್ರೆ ಕೂಡ ಹಂಗಿಲ್ವೇ ಅಂತ ಹೇಳ್ಬಿಟ್ಟು ಅವಳೇ ಹೋಗಿ ಇಂಟ್ರೊಡ್ಯೂಸ್ ಆಗ್ತಾಳೆ. ಅವಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ನಮ್ ಹೀರೋ ಬಗ್ಗೆ ಕೂಡ ತಿಳ್ಕೊಂಡು ನಮ್ ಹೀರೋ ಮೇಲೆ 99% ಒಂದು ಡೌಟ್ ಇಂದಾನೆ ಅಲ್ಲಿಂದ ಹೋಗ್ತಾಳೆ. ಅವಳಲ್ಲಿಂದ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಗೆ ಪೊಲೀಸ್ ಹತ್ರ ಅವಳು ಯಾರು ಏನು ಅಂತ ವಿಚಾರಣೆ ಮಾಡಿದಾಗ ಆ ಪೊಲೀಸ್ ಅವಳ ಬಗ್ಗೆ ಒಂದು ವಿಷಯನ ಹೇಳ್ತಾರೆ. ಅಯ್ಯಯ್ಯೋ ಅವಳ ಬಗ್ಗೆ ಏನಕ್ ಸರ್ ಕೇಳ್ತೀರಾ, ಇವಳೆಲ್ಲ ಬಾಯ್ ತೆಗೆದ್ರೆ ಶನಿದೇವ್ರಿಗೆನೆ ಚಳಿ ಜ್ವರ ಬಂದ್ಬಿಡ್ಬೇಕು ಆತರ ಆಟ ಆಡಿಸ್ಬಿಡ್ತಾಳೆ. ಇವಳೆಲ್ಲ ಕ್ರಿಮಿನಲ್ಸ್ ಗೆ ಶಿಕ್ಷೆ ಕೊಡಿಸ್ತಾಳೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಯಾವ್ದಾದ್ರು ಒಂದು ಲಾಯರ್ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಅದನ್ನ ಯಜ್ಞ ಹೋಲ್ ಮಾಡತ್ತಲ್ಲ ಮಣ್ಣಲ್ಲಿ, ಆತರ ಅದನ್ನ ಚೆನ್ನಾಗ್ ಅಗದು ಎತ್ತಿ ಅವ್ರ ಮಾನ ಮರ್ಯಾದೆಲ್ಲ ತೆಗ್ದು ಹರಾಜಿಗೆ ಹಾಕ್ಬಿಡ್ತಾಳೆ. ಸಖತ್ ಕ್ರಿಮಿನಲ್ ಮೈಂಡೆಡ್ ಸರ್ ಇವಳು. ಅದಕ್ಕಂತಾನೆ ಇವಳಿಗೆ ಪ್ರಾಸಿಕ್ಯೂಟಿವ್ಸ್ ಟೀಮ್ ಅಂತ ಇಟ್ಕೊಂಡಿರ್ತಾರಲ್ಲ, ಅದ್ರಲ್ಲಿ ಇವಳಿಗೆ ವಿವಿ ಅಂತ ಹೆಸರೇ ಇಟ್ಟಿದ್ದಾರೆ ಅಂದಾಗ ಹೀರೋ ಕೇಳ್ತಾನೆ, ಏನು ವಿವಿನ? ವಿವಿ ಅಂದ್ರೆ ಬೇರೆ ಏನಲ್ಲ ಸರ್, ವಿಲ್ಲನ್ ಗಿಂತ ವಿಲ್ಲನ್ ಅಂತ ಹೇಳ್ತಾರೆ. ಏನಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ ಸರ್, ಅವಳ ಹತ್ರ ಅವಳ ಕಣ್ಣಿಗೆ ಏನಾದ್ರು ನೀವು ಸಿಕ್ಕಾಕೊಂಡ್ರೆ ಅಷ್ಟೇ ಆಮೇಲೆ ಮುಗೀತು ಅಂತ ಹೇಳಿ ನಮ್ ಹೀರೋಗ್ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಜೊತೆಗೆ ಭಯನೂ ಪಡಿಸ್ಬಿಟ್ಟು ಅದಾದ್ಮೇಲೆ ಕಾರಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಸ್ಟ್ರೇಟ್ ಆಗಿ ಕರ್ಕೊಂಡೋಗಿ ಒಂದ್ ಜಾಗ ಹತ್ರ ನಿಲ್ಸಿದಾಗ ನಮ್ ಹೀರೋಗ್ ಅರ್ಥ ಆಗಲ್ಲ. ಫಸ್ಟ್ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ, ಸರ್ ಏನ್ ಹಿಂಗ್ ಕೇಳ್ತಿದ್ದೀರಾ, ನಿಮ್ ಮನೆಗೆ ಕರ್ಕೊಂಡ್ ಬಂದಿರೋದಂತ. ಓ ನಮ್ಮನೇನಾ ಅಂತ ಹೇಳ್ಬಿಟ್ಟು ಇವ್ನ್ ಒಳಗಡೆ ಹೋಗಿ ನೋಡಿದ್ರೆ ಆ ಲಾಯರ್ ಎಷ್ಟು ಹೈಫೈ ಆಗಿದ್ದಾನೆ ಗೊತ್ತಾ. ಅವ್ನಿಗೆ ಕಲರ್ ಆಗಿರೋ ಬಟ್ಟೆಗಳೇನು, ಕೋಟು ಬೂಟು ಸುಟ್ಟು ಎಲ್ಲಾ ಬ್ರಾಂಡೆಡ್, ಪ್ಲಸ್ ವಿಧವಿಧವಾದ ವಾಚ್ ಗಳೇನು, ವಿಧವಿಧವಾದ ಕಾರ್ಗಳೇನು, ಇದನ್ನೆಲ್ಲ ನೋಡ್ಬಿಟ್ಟು ನಮ್ ಹೀರೋಗೆ ಒಂದ್ ಕಡೆ ಶಾಕ್ ಆದ್ರೆ ಕೂಡ ಸರಿ ಬಿಡು ಒಂದ್ ಸ್ವಲ್ಪ ದಿನಕ್ಕೆ ಅವ್ನ್ ಲೈಫ್ ನ ಬಾಡಿಗೆ ತಗೊಂಡಿದೀನಿ, ಇರೋ ತನಕ ಅನ್ಭವಿಸ್ಕೊಂಡು ಹೋಗೋಣ ಅಂತ ಹೇಳಿ ಆ ಲಾಯರ್ದೇ ಸೂಟು ಬೂಟ್ ಎಲ್ಲ ಹಾಕೊಂಡು ಜಮ್ ಅಂತಿರೋ ಒಂದು ವಾಚ್ ನ ಕಟ್ಕೊಂಡು ಅವನದೇ ಒಂದು ಕಾರ್ನ ಎತ್ಕೊಂಡು ಪಾರ್ಕಿಂಗ್ ಲಾಟ್ ಬಂದ ಕಾರ್ನ ಎತ್ಕೊಂಡು ಸ್ಟ್ರೈಟ್ ಆಗಿ ಸೈಬರ್ ಸೆಂಟರ್ ಹತ್ರನೇ ಹೋಗೋದು. ಅದು ನಮ್ ಹೀರೋ ಸಿಂಗಲ್ ಆಗಿ ಹೋಗಿಲ್ಲ, ಅವ್ನ ಜೊತೆಗೆ ಬಾಡಿ ಗಾರ್ಡ್ ತರ ಒಬ್ಬನ ಕರ್ಕೊಂಡು ಹೋಗಿರ್ತಾರೆ. ಇವನ್ಗೆ ನಕ್ ಬಾಡಿ ಗಾರ್ಡ್ ಅಂತ ಹೆಸರಿಟ್ಟೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಮ್ ಹೀರೋ ಈಗ ಸೈಬರ್ ಸೆಂಟರ್ ಕಡೆ ಹೋಗಿದ ತಕ್ಷಣ ಅಲ್ಲಿರೋ ಅಷ್ಟು ಜನರ ಕೂಡ ತುಂಬಾ ಬಿಸಿಯಾಗಿ ಇಟ್ಬಿಡ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಕಾಣೆ ಆಗಿದ್ದಾಳಲ್ಲ ಹುಡುಗಿ, ಆ ಹುಡುಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಆ ಹುಡುಗಿ ಯಾರ್ಯಾರ ಜೊತೆ ಚಾಟ್ ಮಾಡಿದಾಳೆ, ಏನ್ ಫೋಟೋಸ್ ಹಾಕಿದ್ದಾಳೆ, ಅವಳ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಅಂತ ಹೇಳಿ ಪೂರ್ತಿ ಲಿಸ್ಟೇ ತೆಗಿತಾರೆ. ಈ ತರ ಲಿಸ್ಟ್ ಅಲ್ಲಿ ಒಂದು ಫೋಟೋ ಮಾತ್ರ ಬಲ್ಕ್ ಆಗಿ ಸಿಕ್ಕಾಕೊಳ್ಳುತ್ತೆ. ಏನಂತ ನೋಡಿದ್ರೆ ಆ ಕಾಣೆ ಆಗಿದ್ಲಲ್ಲ ಹುಡುಗಿ, ಆ ಹುಡುಗಿ ಜೊತೆ ಇನ್ನೊಂದು ಹುಡುಗಿ ಇರ್ತಾಳೆ. ಈ ಫೋಟೋನ ನೋಡಿ ನಮ್ ಹೀರೋಗೆ ಏನಕ್ಕೆ ಡೌಟ್ ಬಂತು ಅಂತ ಗೊತ್ತಿಲ್ಲ, ಅಲ್ಲಿರೋ ಸೈಬರ್ ಸೆಂಟರ್ ಅವ್ರು ಇನ್ನೊಂದು ಅಕೌಂಟ್ ಇಂದಾನೆ ಒಂದು ಲಾಯರ್ ಮೆಸೇಜ್ ಮಾಡೋ ತರ ಹುಡುಗಿಗೆ ಮೆಸೇಜ್ ಮಾಡಿರ್ತಾರೆ. ಈ ತರ ಒಂದು ಹುಡುಗಿ ಕಾಣೆ ಆಗಿದ್ದಾಳಲ್ಲ, ಆ ಹುಡುಗಿ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನನಗೆ ಬೇಕಾಗಿತ್ತು, ಆ ಹುಡುಗಿ ಬಗ್ಗೆ ನೀನ್ ಏನೆಲ್ಲ ಗೊತ್ತು ಅದನ್ನೆಲ್ಲ ನೀನೇ ಡೈರೆಕ್ಟ್ ಆಗಿ ಬಂದು ನನ್ನ ಹತ್ರ ಹೇಳ್ಬೇಕು, ಆದ್ರೆ ನನ್ನ ಹತ್ರ ಬಂದು ನೀನ್ ಹೇಳ್ದೆ ಓಡೋಗ್ಬೇಕು ಬಚ್ಚಿಟ್ಕೋಬೇಕು ಅಂತೆಲ್ಲ ಮಾಡ್ದೆ ಅಂತ ಇಟ್ಕೋ, ನಿನಗೆ ಊರಲ್ಲಿರೋ ಎಲ್ಲಾ ಕೇಸು ನಿನ್ ಮೇಲೆ ಹಾಕ್ಬಿಟ್ಟು ಜೈಲಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿ ಬೆದರ್ಸಿರ್ತಾರೆ. ಈ ಮೆಸೇಜ್ ನ ನೋಡೋ ಆ ಹುಡುಗಿ ಭಯ ಪಟ್ಕೊಂಡು ಆ ಹುಡುಗಿ ಬರಲ್ಲ, ಅವ್ರ ಅಮ್ಮನ ಕಳ್ಸಿರ್ತಾರೆ. ಸೊ ಈಗ ಅವ್ರ ಅಮ್ಮ ಬಂದು ನಮ್ ಹೀರೋನ ಮೀಟ್ ಮಾಡ್ತಾರೆ. ನಮ್ ಹೀರೋ ಕೇಳ್ತಾನೆ, ಏನ್ ನಡೀತು, ನೀವೇನಕ್ ಬಂದಿದ್ದೀರಿ ಹೇಳಿ ನಿಮ್ ಮಗಳು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಮ ಮಗಳು ತುಂಬಾ ಭಯ ಪಟ್ಟಿದ್ದಾಳೆ ಅದಕ್ಕೆ ನಾನ್ ಬಂದಿದ್ದೀನಿ. ಸರಿ ನಿಮ್ ಮಗಳ ಬಗ್ಗೆ ಹೇಳಿ ಅಂದಾಗ, ನನ್ ಮಗಳಿಗೆ ಇವಳು ತುಂಬಾ ದಿನದಿಂದ ಏನು ಪರಿಚಯ ಇಲ್ಲ, ಈಗ ಸ್ವಲ್ಪ ದಿನ ಇಂದಾನೆ ಪರಿಚಯ, ಅದ್ರಲ್ಲೂ ಅವಳ ಪರಿಚಯ ಆದ್ಮೇಲೆ ಯಾವಾಗ ನೋಡಿದ್ರು ನನ್ ಮಗಳು ಅವಳ ಜೊತೆ ಮತ್ತೆ ಅವಳ ಬಾಯ್ ಫ್ರೆಂಡ್ ಜೊತೆನೆ ಸುತ್ತಾ ಇರ್ತಾಳೆ. ಅದ್ರಲ್ಲೂ ಮುಖ್ಯವಾಗಿ ಒಂದಿನ ನಮ್ ಮಗಳು ಬಂದು ಇಂಟರ್ನೆಟ್ ಅಲ್ಲಿ ಯಾವ್ದೋ ಒಂದು ಶೂ ನ ನೋಡ್ಬಿಟ್ಟು ಅದ್ ಬೇಕು ಅಂತ ಕೇಳಿದ್ಲು. ನಿಮ್ ಅಪ್ಪ ಸಂಪಾದನೆ ಮಾಡೋದಕ್ಕೆ ಇಷ್ಟು ಎಕ್ಸ್ಪೆನ್ಸಿವ್ ಶೂ ಎಲ್ಲ ನಿನಗ್ ಬೇಕಾ, ಅದೆಲ್ಲ ಏನು ಬೇಡ ಅಂತ ನಾನು ಹೇಳ್ದೆ. ಬಟ್ ನಾನು ಅದ್ ಹೇಳಿದ್ ಎರಡೇ ದಿನಕ್ಕೆ ಆ ಶೂ ಅವಳ ಕಾಲಲ್ಲಿತ್ತು. ನಾನೇ ಶಾಕ್ ಆಗ್ಬಿಟ್ಟು ಏನೇ ಇದು ಇತರ ಶೂ ಹಾಕೊಂಡಿದ್ಯಾ ಅಂತ ಹೇಳಿದಾಗ ಆಗ ನನ್ ಮಗಳು ಹೇಳಿದ್ಲು, ಅಮ್ಮ ನನ್ ಫ್ರೆಂಡ್ ಇದ್ದಾಳಲ್ಲ ಅವಳು ಮತ್ತೆ ಅವ್ನ ಬಾಯ್ ಫ್ರೆಂಡ್ ಇಬ್ರು ನನ್ನ ಒಂದು ಬಾರ್ಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಾರೆ, ಅವ್ರಿಗೆ ಡ್ರಿಂಕ್ಸ್ ಹಾಕೊಟ್ರೆ ಸಾಕು ನಿಮ್ಗೆ ಶೂ ಇಸ್ಕೊಡ್ತೀನಿ ಅಂತ ಹೇಳಿದ್ರಮ್ಮ, ಅದಕ್ಕೆ ನನ್ನ ಕೆಲಸ ಮಾಡಿದೆ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋ ಸ್ಟ್ರೇಟ್ ಆಗಿ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿದ್ರಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಆತರ ಹೀರೋ ಬಾರ್ ಒಳಗಡೆ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ನನ್ಗೆ ಅರ್ಥ ಆಗ್ತದೆ ಇದು ಯಾವ್ದೋ ಒಂದು ಜಾಗ, ಇಲ್ಲೇನೋ ಒಂದು ತಪ್ಪು ನಡೆದಿರತ್ತೆ ಅಂತ. ಸ್ವಲ್ಪ ಹೊತ್ತ ಜಾಗನೆಲ್ಲ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿದಾದ್ಮೇಲೆ ನಮ್ ಹೀರೋ ಬಂದು ಕಾರ್ ಹಚ್ತಾರೆ. ಯೂಶುವಲ್ ಆಗಿ ನಾವೆಲ್ಲಾದ್ರೂ ಒಂಟಿಯಾಗಿರ್ಬೇಕಾದ್ರೆ ಯಾರೋ ನಮ್ಮನ್ನ ಕಣ್ಗಾಣಿಸ್ತಾ ಇದಾರೆ ಅಂತ ಒಂದು ಡೌಟ್ ಬರುತ್ತಲ್ವಾ, ಅದೇ ತರ ಡೌಟ್ ಈಗ ನಮ್ ಹೀರೋಗೂ ಬರ್ತಾ ಇರುತ್ತೆ, ಯಾರೋ ನನ್ನ ನೋಡ್ತಾ ಇರೋ ತರನೇ ಇದೆ ಅಲ್ವಾ ಅಂತ ಹೇಳಿ ಅವರು ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕಾರ್ದ್ ಮಿರರ್ ಅಲ್ಲಿ ದೂರದಲ್ಲಿರೋ ಒಂದು ಬೂತ್ ಒಳಗಡೆ ಒಬ್ಬ ನಮ್ ಹೀರೋನ ಫೋಟೋ ಹಿಡಿತಾ ಇರ್ತಾನೆ. ಯಾವನೋ ಇವನು ನೋಡಕೊಳ್ಳೆ ಮಾಸ್ಕ್ ಹಾಕಿರೋ ಸೈಕೋ ಇದ್ದಂಗಿದ್ದಾನೆ, ನನ್ನ ಯಾಕೆ ಫೋಟೋ ಹಿಡಿತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡೋ ನಮ್ ಹೀರೋ ಸ್ವಲ್ಪ ಹೊತ್ತಲ್ಲ ಅವ್ನ ಟೀಮ್ ಜೊತೆ ಬಂದು ಈ ಫೋಟೋ ಹಿಡಿತಾ ಇರೋನ ಹಿಡ್ಕೊಂಡ್ ಬಂದು ಕೂರಿಸಿ ವಿಚಾರಣೆ ಮಾಡ್ತಾರೆ. ಯಾವನೋ ನೀನು ನನ್ನ ಯಾಕೋ ಫೋಟೋಸ್ ಹಿಡಿತಾ ಇದೀಯಾ, ಏನ್ ಕತೆ ಅಂತ ಕೇಳಿದಾಗ ಪಾಪ ಕನ್ನಡಿ ಹಾಕೊಂಡಿರೋನು ಅವ್ನ್ ಸ್ಯಾಡ್ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಕಾಣೆ ಆದ್ಲಲ್ಲ ಒಂದ್ ಹುಡುಗಿ, ಆ ಹುಡುಗಿನ ಇವನು ಒಂದ್ ಸೈಡ್ ಲವ್ ಮಾಡಿರ್ತಾನೆ. ಈಗ ಹುಡುಗಿ ಕಾಣೆ ಆಗಿರೋದ್ರಿಂದ ಇವನು ಒಬ್ನೇ ಹುಡುಗಿನ ಕಂಡಿಡಿಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಸೊ ಯೂಶುವಲ್ ಆಗಿ ಹುಡುಗಿ ಬಂದ ಬಾರ್ಗೆ ಹೋಗಿ ಬರ್ತಾಳಲ್ವಾ, ಸೊ ಅಲ್ಲಿ ಯಾರೆಲ್ಲ ಡೌಟ್ ಬರೋ ತರ ಇರ್ತಾರೋ ಅವ್ರ ಫೋಟೋಸ್ ನೆಲ್ಲ ಎತ್ತೋದೇ ಇವ್ನ ಕೆಲಸ ಆಗಿರುತ್ತೆ. ಈಗ ನಮ್ ಹೀರೋ ಕೂಡ ಬಂದಿರೋದ್ರಿಂದ ಅವ್ನ ಮೇಲೆ ಡೌಟ್ ಬಂದು ಫೋಟೋಸ್ ಎಲ್ಲ ತೆಗೆಯಕ್ಕೆ ಸ್ಟಾರ್ಟ್ ಮಾಡೋದು. ಅದೇ ಟೈಮಲ್ಲಿ ನಮ್ ಹೀರೋ ಇವನ್ನ ಹಿಡ್ಕೊಂಡ್ ಬಂದ್ಬಿಟ್ಟಿರೋದು. ಆತರ ಕ್ಯಾಮ್ರಾನಲ್ಲಿ ಇರೋ ಫೋಟೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಬ್ಬನು ಸ್ವಲ್ಪ ವಿಚಿತ್ರವಾಗಿರ್ತಾನೆ. ವಿಚಿತ್ರವಾಗಿರೋದಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾಣೆಗಿದ್ದಾಳಲ್ಲ ಹುಡುಗಿ, ಆ ಹುಡುಗಿ ಬಾಯ್ ಫ್ರೆಂಡೇ ಇವನು. ಈ ವಿಷಯ ನಮ್ ಹೀರೋ ಗೊತ್ತಿರತ್ತಲ್ವಾ, ಆಕ್ಚುಲಿ ಅವ್ಳು ಹೆಲ್ಪ್ ಕೇಳಿರ್ತಾಳಲ್ವಾ, ಇವ್ನ ಮನೆಗೆ ಗೊತ್ತಾಗಿತ್ತಾನೆ ಅವಳು ಕಾಣೆ ಆಗಿರೋದು. ಸೊ ಈ ವಿಷಯ ಗೊತ್ತಾಗಿದ ತಕ್ಷಣ ನಮ್ ಹೀರೋ ಸೊ ಇವನೇ ಆ ಹುಡುಗಿನ ಏನೋ ಮಾಡಿರೋದು, ಇವ್ನ ಹಿಡಿದ್ರೆ ನಮ್ಗೆಲ್ಲ ನಿಜ ಗೊತ್ತಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋ ಅವ್ರ ಟೀಮ್ ನೆಲ್ಲ ಕರ್ಕೊಂಡೋಗಿ ಇವನನ್ನ ಹಿಡ್ಕೊಂಡ್ ಬಂದ್ ಒಂದ್ ಜಾಗದಲ್ಲಿ ಹಾಕ್ಬಿಟ್ಟು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಏನೋ ಮಾಡ್ದೆ ಹುಡುಗಿನ ಎಲ್ಲೋ ಸಾಯಿಸ್ಬಿಟ್ಟೆ, ನೀನ್ ಎತ್ತಾನೆ ತಪ್ಪು ಮಾಡಿದ್ದು ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ರೆ ಅವನು ದೊಡ್ಡದಾಗ ಒಂದು ಬಾಂಬ್ ನ ಎತ್ತಾಕ್ತಾನ. ಏನ್ ವಿಷಯ ಅಂತ ನೋಡಿದ್ರೆ ಇವನ ಹುಡುಗಿನ ಮೈಕಲ್ ಕ್ವಾನ್ ಅನ್ನೋ ಒಬ್ಬನ್ಗೆ ಮಾರ್ಬಿಟ್ಟಿದಾನಂತೆ. ಏನು ಮಾರ್ಬಿಟ್ಟ, ಇದ್ಯಾವ್ದೋ ಗ್ಯಾಂಗು ಹುಡುಗಿರ್ನೆಲ್ಲ ತಗೊಳ್ಳೋ ಗ್ಯಾಂಗ, ಏನೋ ಹೇಳ್ತಾ ಇದೀಯಾ ಅಂತ ಹೇಳಿ ನಮ್ ಹೀರೋ ನೆಕ್ಸ್ಟ್ ಕ್ವೆಶ್ಚನ್ ಹಾಕೋಷ್ಟ್ರಲ್ಲೇ ಅಲ್ಲಿ ಕೆಳಗಡೆ ಇರೋ ಮಣ್ಣ ಐತಿ ನಮ್ ಹೀರೋ ಕಣ್ಣಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ.
ಅನ್ಕೊಳ್ತಾನೆ. ಅವರೆಲ್ಲ ಸ್ವಲ್ಪ ಕೇರ್ಲೆಸ್ ಆಗಿ ಬಿಟ್ಟಿದ ತಕ್ಷಣ ಅವಳಿಂದ ತಪ್ಪಿಸ್ಕೊಂಡು ಹೊಟ್ಟೋದ. ಅದೇ ಟೈಮ್ ಅಲ್ಲಿ ಅವ್ನು ಹಿಡಿಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ನಮ್ ಹೀರೋಗೆ ಹೀರೋಯಿನ್ ಕಡೆಯಿಂದ ಕಾಲ್ ಬರುತ್ತೆ. ಇವಳೊಬ್ಳು ಟೈಮಿಂಗ್ ಸೆನ್ಸ್ ಇಲ್ದೆ ಕಾಲ್ ಮಾಡ್ತಾಳೆ. ಇವಾಗ ನೋಡಿಲ್ಲ ಅಂದ್ರೆ ಅಷ್ಟೇ ನಮ್ಮನ್ನ ಕಂಡಿಡಿದ್ ಬಿಡ್ತಾಳೆ ಅಂತ ಹೇಳಿ ಹೀರೋಯಿನ್ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಆಕ್ಚುಲಿ ನಮ್ ಹೀರೋ ಪ್ಲಾನ್ ಏನ್ ಗೊತ್ತಾ, ಹೀರೋಯಿನ್ ಆಲ್ರೆಡಿ ಫಸ್ಟ್ ಡೌಟ್ ಅಲ್ಲಿ ಇರ್ತಾಳೆ ಅಂತ ಇವ್ನಿಗೂ ಅರ್ಥ ಆಗಿದೆ ಅವಳು ನೋಡೋ ನೋಟದಲ್ಲೇ. ಸೊ ಇವ್ನೇನ್ ಯೋಚನೆ ಮಾಡ್ತಾನಂದ್ರೆ ಯಾವತ್ತಿದ್ರು ನಾನ್ ಒರಿಜಿನಲ್ ಅಲ್ಲ ಅಂತ ಗೊತ್ತಾದ್ರೆ ಇವಳು ಪ್ರಾಬ್ಲಮ್ ಮಾಡೇ ಮಾಡ್ತಾಳೆ. ಸೊ ಇವಳನ್ನ ಹೆಂಗಾದ್ರೂ ಮಾಡಿ ನಮ್ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಇವಳನ್ನ ಇಟ್ಟೆ ಇನ್ವೆಸ್ಟಿಗೇಟ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿದವನು ಇವ್ನ್ ಕನೆಕ್ಟ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೂಡ ಹೀರೋಯಿನ್ ಹತ್ರ ಹೇಳ್ತಾನೆ. ಅಂದ್ರೆ ಪಬ್ ಹತ್ರ ಕರ್ಕೊಂಡು ಹೋಗಿ ನಿಲ್ಸ್ಬಿಟ್ಟು ಇಲ್ಲಿ ತರ ಎಲ್ಲ ನಡೀತಾ ಇದೆ ಅಂತ ಹೇಳಿ ಆ ಹುಡುಗಿಯರ್ ಬಾಯ್ ಫ್ರೆಂಡ್ ಫೋಟೋ, ಆ ಪಬ್ಗೆ ಮ್ಯಾನೇಜರ್ ಆಗಿರ್ತಾನಲ್ಲ ಅವ್ನ್ ಫೋಟೋನ ತೋರಿಸ್ಬಿಟ್ಟು ಇವನೇ ಮೈಕಲ್ ಕ್ವಾನ್ ಅಂತ ಒಬ್ಬನಿಗೆ ಹುಡುಗಿನ ಮಾರಾಟ ಮಾಡಿದ್ದಾನೆ ಅಂತ ಹೇಳಿ ಎಲ್ಲಾ ಇನ್ಫಾರ್ಮೇಶನ್ ಹೇಳಿದಾಗ ಹೀರೋನ್ಗೆ ಶಾಕ್ ಆಗುತ್ತೆ. ಏನೋ ಹೇಳ್ತಾ ಇದ್ಯಾ, ಈ ಕಾರಲ್ಲಿ ಕೂತಿದ್ದಾನಲ್ಲ ಅವನೇನ ಅಂತ ಹೇಳಿ ತೋರಿಸಿದಾಗ ನಮ್ ಹೀರೋಗೆ ಮೈಕಲ್ ಕ್ವಾನ್ ಯಾರಂತ ಗೊತ್ತಿಲ್ವಲ್ಲ, ಆದ್ರೆ ಹೀರೋನ್ಗೆ ಚೆನ್ನಾಗೆ ಗೊತ್ತಿದೆ. ಅವ್ನ್ ಕೂಡ ಅದೇ ಕ್ಯಾಮ್ರಾ ನಲ್ಲಿ ಇರೋ ಯಾವ್ದೋ ಒಂದು ಫೋಟೋನಲ್ಲಿ ಕಾರ್ ಒಳಗಡೆ ಕೂತ್ಕೊಂಡಿರೋ ತರ ಕಾಣಿಸ್ತಾ ಇರುತ್ತೆ. ಅದನ್ನೀಗ ನಮ್ ಹೀರೋಯಿನ್ ತೋರಿಸ್ಬಿಟ್ಟು ನಮ್ ಹೀರೋಗೆ ಅವನ್ ಬಗ್ಗೆ ಹೇಳ್ತಾರೆ. ಇವನ್ ಕೂಡ ನಮ್ ತರ ಒಂದು ಲಾಯರ್ ಆಗಿದ್ದಿರೋನೆ 2017 ಅಲ್ಲಿ ಯಾವ್ದೋ ಒಂದು ಲಾಯರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈಗ ಅವನ ಲಾಯರ್ ಕೆಲಸನ ಬಿಟ್ಟು ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ಜೊತೆಲ್ಲ ಕೈ ಜೋಡಿಸಿ ಶೇರ್ ಮಾರ್ಕೆಟ್ ಅಲ್ಲಿ ಅಮೌಂಟ್ ಎಲ್ಲ ಲಪ್ಟಾಯಿಸೋದು, ಜನಗಳನ್ನ ಮೋಸ ಮಾಡೋದು, ಚಿಟ್ ಫಂಡ್ಸ್ ಹಾಕೋದು ಅಂತ ಹೇಳಿ ಅವ್ನ್ ಮಾಡದೇ ಇರೋ ತರ ಫೋರ್ಜರಿ ಕೆಲಸಗಳೇ ಇಲ್ಲ. ಚೆನ್ನಾಗಿ ಕೋಟಿ ಕೋಟಿ ಸಂಪಾದನೆ ಮಾಡಿಟ್ಟಿದ್ದಾನೆ. ನಿಮ್ಗೊಂದ್ ಡೌಟ್ ಬರ್ಬೋದು ಇವ್ನ ಹೆಂಗ್ ಆತರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಅವ್ನ ಕೈಲಿ ಇಟ್ಕೊಂಡಿದ್ದಾನೆ ಅಂತ. ಇವ್ನ್ ಕೆಲ್ಸನೇ ಏನ್ ಗೊತ್ತಾ, ಈ ಬಾರ್ಗ್ ಬರೋ ಹುಡುಗಿರ್ನೆಲ್ಲ ಅವ್ರ ಬ್ರೈನ್ ವಾಶ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ, ನಿಮ್ಗೆ ಬೇಕಾಗಿದ್ದೆಲ್ಲ ತಗೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಸೆ ತೋರಿಸಿ ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಈ ಹುಡುಗಿರ್ನ ಕಳ್ಸ್ಕೊಡೋದು. ಆ ಕೆಲ್ಸನ ಮಾಡಕ್ಕಂತಾನೆ ಪಬ್ ಅಲ್ಲಿ ಇನ್ನೊಂದು ಹುಡುಗಿ ಕೂಡ ಇದ್ದಾಳೆ. ಅವಳಿ ಮೈಕಲ್ ಕ್ವಾನ್ ಗೆ ಒಂದು ರೈಟ್ ಹ್ಯಾಂಡ್ ತರನೇ ಹೇಳ್ಬೋದು. ಅವಳ ಹೆಸರು ಜುಂಗಾ ಅಂತ. ಇವಳಿ ಬಾರ್ಗ್ ಬರೋ ಈ ಅಮಾಯಕ ಹುಡುಗಿರು ಮತ್ತೆ ಬಡತನದಿಂದ ಬಂದಿರ್ತಾರಲ್ಲ, ದುಡ್ಗೋಸ್ಕರ ತುಂಬಾ ಕಷ್ಟ ಪಡ್ತಾರಲ್ಲ ಅಂತ ಹುಡುಗಿರ್ನೆಲ್ಲ ಟಾರ್ಗೆಟ್ ಮಾಡಿ ಅವ್ರ ಬ್ರೈನ್ ಎಲ್ಲ ವಾಶ್ ಮಾಡಿ ನಿಮ್ಗೆ ದುಡ್ಡು ಜಾಸ್ತಿ ಕೊಡಿಸ್ತೀನಿ, ನಿಮ್ಗೆ ಆತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಯಾಮಾರಿಸಿ ಫಾರ್ಮ್ ಅಲ್ಲಿ ಸೈನ್ ಎಲ್ಲ ತಗೊಂಡು ಅವ್ರಿಗೆ ಚೆನ್ನಾಗಿ ಡ್ರಗ್ಸ್ ಎಲ್ಲ ಹತ್ತಿಸಿ ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕಳ್ಸ್ಕೊಡೋದು. ಇದನ್ನೇ ಒಂದು ದೊಡ್ಡ ಬಿಸ್ನೆಸ್ ತರ ಮಾಡ್ತಾ ಇದಾರೆ. ಆದ್ರೆ ಪಾಪ ಹುಡುಗಿಗೆ ಡ್ರಗ್ಸ್ ಎಲ್ಲ ಹತ್ತಿಸಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾ ಇದಾರೆ, ಅವ್ರಿಗೆ ಏನಾಗ್ತಿದೆ ಅಂತ ಕೂಡ ಗೊತ್ತಾಗಲ್ಲ. ಆದ್ರೆ ಅವ್ರಿಗೆ ಎಚ್ಚರ ಆದಾಗ ಮಾತ್ರ ಯಾವನ್ ಜೊತೆನೆ ಇದ್ದಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಈ ತರ ವಿಷಯನೇ ನನ್ಗೂ ಒಂದ್ ಗೊತ್ತಾಯ್ತು. ನಾನು ಆ ಹುಡುಗಿನ ವಿಚಾರಣೆ ಮಾಡಿದಾಗ ಆ ಹುಡುಗಿ ಹೇಳಿದ್ದೇನಂದ್ರೆ ಈ ಲಾಯರ್ ಫೀಲ್ಡ್ ಅಲ್ಲಿ ಯಾವ್ದೋ ಒಂದು ಚೀಫ್ ಜೊತೆ ಇದ್ದಿದ್ಲು ಅಂತ. ಸೊ ನಮ್ ಲಾಯರ್ ಫೀಲ್ಡ್ ಅಲ್ಲಿ ಅವ್ನಿಗೆ ಹೆಲ್ಪ್ ಮಾಡೋರು ಕೂಡ ಇದಾರೆ ಅಂತ ನನ್ಗೆ ಅರ್ಥ ಆಯ್ತು. ಸ್ವಲ್ಪ ದಿನದಿಂದನೇ ನಾನು ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದೆ, ಆದ್ರೆ ಇದ್ರೆ ನಾನು ನೆಕ್ಸ್ಟ್ ಸ್ಟೇಜ್ ಗೆ ಎತ್ಕೊಂಡು ಹೋಗಕ್ಕಾಗಿಲ್ಲ. ಸೊ ನಾನು ಅದನ್ನ ಹಂಗೆ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ. ಈ ತರ ಮೈಕಲ್ ಕ್ವಾನ್ ಅನ್ನೋ ಬಗ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ತಾ ಇರ್ಬೇಕಾದ್ರೇನೆ ಆ ಪಬ್ ನ ಓನರ್ ಅಂದ್ರೆ ಹುಡುಗಿ ಬಾಯ್ ಫ್ರೆಂಡ್ ಇದ್ದಲ್ಲ ಅವ್ನ ಕಡೆ ಹೋಗೋದ್ರನ್ನ ನೋಡ್ಬಿಟ್ಟು ಫಸ್ಟ್ ಅವ್ನ ಹಿಡಿಬೇಕು ಅಂತ ನಮ್ ಹೀರೋ ಕಾರಿಂದ ಇಳಿಯಕ್ಕೆ ಅಂತ ನೋಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಬಿಡ್ತಾ ಇಲ್ಲ. ನಮ್ ಹೀರೋಯಿನ್ ಹೇಳ್ತಾಳೆ, ಇರು ಎಲ್ಲಿಗೆ ಹೋಗ್ತಾ ಇದೀಯ ಅಷ್ಟು ಅರ್ಜೆಂಟ್ ಆಗಿ, ನಮ್ಗೆ ಹಾಕಿರೋ ಗಾಳ ಹಿಡಿಯೋದೆಲ್ಲ ಇಂಪಾರ್ಟೆಂಟ್, ಆ ಗಾಳ ಹಾಕುದನ್ನ ಹಿಡಿಬೇಕು. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದ ಆಮೇಲೆ ಹೇಳ್ತೀನಿ. ನನ್ ಫಸ್ಟ್ ಹೊಟ್ಟೆ ಹಸಿದೆ, ಬನ್ನಿ ಊಟ ಮಾಡೋಣ ಅಂತ ಹೇಳಿ ಯಾವ್ದೊಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ಊಟ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಇವರು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ನಮ್ ಹೀರೋ ಪ್ರಕಾರ ಏನು, ಆ ಹುಡುಗಿನ ಕಂಡಿಡಿಬೇಕು, ಅದರಿಂದನೇ ಇವ್ನಿಗ ಈ ಕೇಸಿಂದ ತಪ್ಪಿಸ್ಕೊಳಕ್ ಆಗೋದು ಅಂತ ಟ್ರೈ ಮಾಡ್ತಾ ಇರೋದು. ಆದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ಗೆ ಆ ಮೈಕಲ್ ಕ್ವಾನ್ ಅನ್ನೋನ್ನ ಹಿಡಿಬೇಕು, ಅವ್ನ್ ಮಾಡಿರೋ ಪ್ರತಿಯೊಂದು ವಿಷಯನ ಕೂಡ ಹೊರಗಡೆ ತರಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಕಾಣೆ ಆಗಿರೋ ಹುಡುಗಿನ ಅವ್ನ್ ಬಾಯ್ ಫ್ರೆಂಡ್ ಮೈಕಲ್ ಕ್ವಾನ್ ಹತ್ರ ತಾನೆ ಮಾರಾಟ ಮಾಡಿರೋ ಹತ್ರ ಹೇಳಿರೋದು. ಸೊ ಈಗ ಮೈಕಲ್ ಹತ್ರನ ಹುಡುಗಿ ಇರ್ಬೇಕು ಅಂತಂದ್ರೆ ಅವ್ನ್ ಯಾವ್ದೋ ಒಂದು ದೊಡ್ಡ ವ್ಯಕ್ತಿ ಹತ್ರ ಹುಡುಗಿನ ಕಳಿಸ್ತಾನೆ. ಆದ್ರೆ ಯೂಶುವಲ್ ಆಗಿ ಅವ್ನ್ ಮಾಡೋ ಕೆಲಸ ಏನ್ ಗೊತ್ತಾ, ಯಾವ್ದೇ ಒಂದು ಹುಡುಗಿನ ದೊಡ್ಡ ವ್ಯಕ್ತಿ ಜೊತೆ ಕಳ್ಸೋದಕ್ಕೂ ಮುಂಚೆನೆ ಒಂದು ಪಾರ್ಟಿನ ಇಡ್ತಾನೆ. ನನಗ್ ಗೊತ್ತಿರೋ ಹಂಗೆ 2 days ಇಂದ ಇವ್ನ್ ಯಾವ್ದೇ ಒಂದು ಪಾರ್ಟಿನ ಇಟ್ಟಿಲ್ಲ. ಆ ಹುಡುಗಿ ಕಾಣೆಯಾಗಿ ಕೂಡ ಹತ್ತತ್ರ 2 days ಆಗಿದೆ. ಸೊ ಇನ್ಮೇಲೆನೆ ಅವನ ಪಾರ್ಟಿನ ಇಡೋದು. ನಾವ್ ಫಸ್ಟ್ ಆ ಪಾರ್ಟಿ ಯಾವ ಜಾಗದಲ್ಲಿ ನಡೀತಿದೆ ಅಂತ ತಿಳ್ಕೊಂಡು ಕರೆಕ್ಟ್ ಟೈಮ್ ನಾವ್ ಅಲ್ಗ ಹೋದ್ರೆ ಎಲ್ಲರನ್ನು ಬಲ್ಕ ಕ್ಯಾಚ್ ಮಾಡ್ಬೋದು, ಆ ಹುಡುಗಿನ ಕೂಡ ಕಾಪಾಡ್ಬೋದು ಅಂತ ನಮ್ ಹೀರೋಯಿನ್ ಹೇಳಿದ ತಕ್ಷಣ ಇದಕ್ಕೆ ನಮ್ ಹೀರೋ ಕೂಡ ಒಪ್ಕೊಳ್ತಾನೆ. ಅವನಿಗೆ ಬೇಕಾಗಿರೋದು ಹೆಂಗಿದ್ರೆ ಹುಡುಗಿನ ಕಂಡಿಡಿಬೇಕು ಅನ್ನೋದೇ ತಾನೆ. ಸರಿ, ಈ ಪ್ಲಾನ್ ನ ಹೆಂಗಾದ್ರೂ ಮಾಡಿ ನಾವು ವರ್ಕೌಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಟೀಮ್ ಇದೆ, ಬಾ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಆ ಹ್ಯಾಕರ್ ಹುಡುಗಿನ ಮತ್ತೆ ಸೈಬರ್ ಸೆಂಟರ್ ಓನರ್ ನ ಅಂದ್ರೆ ನಮ್ ಹೀರೋ ಫ್ರೆಂಡ್ ಅಂತ ಹೇಳಿದ್ರಲ್ಲ ಅವನನ್ನ ಮತ್ತೆ ಅದಕ್ಕೂ ಮುಂಚೆ ನಮ್ ಹೀರೋ ಒಂದು ಬಾಡಿ ಗಾರ್ಡ್ ನ ಕರ್ಕೊಂಡು ಹೋಗಿದ್ರಲ್ಲ ಅವನನ್ನ, ಈ 3 ಜನನ ಕೂಡ ನಮ್ ಹೀರೋಯಿನ್ ಗೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಇವ್ರಿಗೆ ಟೀಮ್ ಆಗಿ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಜಾಗ ಬೇಕಲ್ವಾ, ಜಾಗನ ಕೂಡ ರೆಡಿ ಮಾಡ್ಕೊಳ್ತಾರೆ. ಇದ್ರ ಜಾಗನ ರೆಡಿ ಮಾಡಿದ ತಕ್ಷಣ ನಮ್ ಹೀರೋಯಿನ್ ಆ ಮೈಕಲ್ ಕ್ವಾನ್ ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಕೇಸ್ ಫೈಲ್ಸ್ ನ ಇವ್ರು ಕಲೆಕ್ಟ್ ಮಾಡಿರೋ ಡೀಟೇಲ್ಸ್ ನೆಲ್ಲ ಅವ್ರ ಅಸಿಸ್ಟೆಂಟ್ ಮೂಲಕ ಈ ಜಾಗಕ್ಕೆ ತರಿಸ್ಕೊಳ್ತಾಳೆ. ಆಲ್ರೆಡಿ ನಮ್ ಹೀರೋ ಬಂದು ಇವನ್ ಬಗ್ಗೆ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿರ್ತಾಳಲ್ವಾ, ಸೊ ಅವ್ನ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇವಳ ಹತ್ರ ಇರುತ್ತೆ. ಅವ್ನ್ ಯಾರನ್ನೆಲ್ಲ ಮೀಟ್ ಮಾಡ್ತಾನೆ, ಯಾವ ಜಾಗಕ್ಕೆಲ್ಲ ಹೋಗ್ ಬರ್ತಾನೆ ಅಂತ ಹೇಳಿದ್ಮೇಲೆ ಆ ಬಾಡಿ ಗಾರ್ಡ್ ನ ಕಳಿಸ್ತಾರೆ. ಅವ್ನ ಈ ಮೈಕಲ್ ಕ್ವಾನ್ ಅನ್ನೋ ಎಲ್ಲೆಲ್ಲ ಹೋಗ್ತಾನೆ ಅಂತ ಹೇಳಿ ಅವನನ್ನ ಫಾಲೋ ಮಾಡ್ಕೊಂಡು ಅವನನ್ನೇ ವಾಚ್ ಮಾಡ್ತಾ ಇರೋದೇ ಇವ್ನ ಕೆಲಸ. ಅವ್ನ್ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅವ್ನ್ ಎಲ್ಲೆಲ್ಲ ಹೋಗ್ತಾನೆ, ಯಾರನ್ನೆಲ್ಲ ಮೀಟ್ ಮಾಡ್ತಾನೆ ಅಂತ ಪ್ರತಿಯೊಂದನ್ನ ಕೂಡ ಕಣ್ಗಾಣಿಸ್ತಾನೆ ಇರ್ತಾನೆ. ಅದ್ರಲ್ಲಿ ಮೈಕಲ್ ಕ್ವಾನ್ ಅಂತ ಮೀಟ್ ಮಾಡೋ ಪ್ರತಿಯೊಬ್ಬನು ಕೂಡ ಬಿಗ್ ಶಾಟ್ ಆಗೇ ಇರ್ತಾನೆ. ಅದ್ರಲ್ಲೂ ಮುಖ್ಯವಾಗಿ ಮೈಕಲ್ ಕ್ವಾನ್ ಅನ್ನೋನ್ಗೆ ಟೆನ್ನಿಸ್ ಆಡೋದಂದ್ರೆ ತುಂಬಾ ಇಷ್ಟ. ಈ ತರ ಟೆನ್ನಿಸ್ ಕೋರ್ಟ್ ಅಲ್ಲೇ ಈ ಬಾಲ್ ಎಲ್ಲ ಆದಾಗ್ತಾ ಇರ್ತಾರಲ್ಲ ಆತರ ಒಂದು ವೇಷನ ಹಾಕೊಂಡು ಆ ಬಾಡಿ ಗಾರ್ಡ್ ಕೂಡ ಅಲ್ಲೇ ಕೆಲಸನ ಮಾಡ್ತಾ ಇರ್ತಾನೆ. ಇಲ್ಲಿ ಈ ಮೈಕಲ್ ಕ್ವಾನ್ ಅನ್ನೋನು ಬರೋ ಪ್ರತಿಯೊಂದು ಬಾಲ್ ನ ಕೂಡ ಮಿಸ್ ಮಾಡ್ತಾನೆ ಇರ್ತಾನೆ, ಅವ್ನಿಗೆ ಹೊಡೆಯಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಆ ಬಾಡಿ ಗಾರ್ಡ್ ಗೆ ನಗು ಬಂದ್ಬಿಡುತ್ತೆ. ಅವ್ನು ಏನ್ ತಲೆಗಿಂಚ್ತಾ ಇರೋದನ್ನ ಇವ್ನ್ ನೋಡ್ಬಿಟ್ಟ ಅಷ್ಟೇ. ಫಸ್ಟ್ ಇವ್ನ್ ಮುಖ ನೋಡೋದಕ್ಕೆ ಬಲೂನ್ ಇಂದ ಗಾಳಿ ತೆಗ್ಬಿಟ್ಟಿರೋ ತರ ಇರ್ತಾನೆ. ಅದ್ರಲ್ಲಿ ಇವ್ನ್ ಬೇರೆ ನಗದ್ನ ಈ ಮೈಕಲ್ ಕ್ವಾನ್ ಅನ್ನೋನ್ಗೆ ಪಿತ್ತ
ನೆತ್ತಿಗೆ ಏರ್ಬಿಡತ್ತೆ. ಸರಿಯಾಗಿ ಅವ್ನಿಗೆ ಲೆಫ್ಟ್ ಟು ರೈಟ್ ಅಂತ ಹೊಡೆದು ಕಾಲು ಕೈನೆಲ್ಲ ಹೊಡೆದೇ ಕಳ್ಸಿರೋದು. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ತೋರಿಸ್ತಾರೆ. ಇವ್ರಿಗೆ ಏನೊಂದು ಕಣ್ಗಾಣಿಸ್ತಾನೆ ಇರ್ಬೇಕಲ್ವಾ, ಅದಕ್ಕೋಸ್ಕರ ಇವರೇ ರೆಡಿ ಮಾಡಿರೋ ಸಣ್ಣ ಸಣ್ಣ ಕ್ಯಾಮ್ರಾಗಳು, ಮೈಕ್ ಗಳು, GPS ಟ್ರ್ಯಾಕರ್ ಗಳು ಅಂತ ಪ್ರತಿಯೊಂದು ಎತ್ತಿ ತೋರಿಸ್ತಾ ಇರ್ತಾರೆ. ಅದ್ರಲ್ಲೂ ಆ ಸೈಬರ್ ಸೆಂಟರ್ ಓನರ್ ಇರ್ತಾನಲ್ಲ ನಮ್ ಹೀರೋ ಫ್ರೆಂಡ್, ಅವನೇ ಅವ್ನ್ ಕೈಯಾರೆ ತಯಾರು ಮಾಡಿರೋ ಒಂದು ಕ್ಯಾಮ್ರಾನ ಒಂದು ಅವಾರ್ಡ್ ಅಲ್ಲಿ ಸೆಟ್ ಮಾಡಿ ಎತ್ಕೊಂಡ್ ಬಂದಿರ್ತಾನೆ. ಇವರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೇನೆ ಚೆನ್ನಾಗ್ ಪಾಪ ಓದೇ ತಿಂದಿರೋ ಕೋತಿ ಮರಿ ತರ ಕಾಲ್ಗೆ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡು ಏನು ನಡೆದಿರೋ ಒಂಥರ ಅಸಾಲ್ಟ್ ಆಗಿ ಬಂದು ನಿಂತಿರ್ತಾನೆ. ಈ ತರ ಡಿಸ್ಕಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲೇ ಆ ಸೈಬರ್ ಸೆಂಟರ್ ಓನರ್ ಅವಾರ್ಡ್ ಅಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿದ್ನಲ್ವಾ, ಅದನ್ನ ಸ್ಟ್ರೈಟ್ ಆಗಿ ಈ ಮೈಕಲ್ ಕ್ವಾನ್ ಅನ್ನೋ ಆಫೀಸ್ಗೆ ಡೆಲಿವರಿ ಮಾಡಕ್ಕೆ ಅಂತ ಹೋಗಿರ್ತಾನೆ. ಇನ್ನೊಂದ್ ಕಡೆ ಹ್ಯಾಕರ್ ಹುಡುಗಿ ಪಬ್ ಒಳಗಡೆ ಏನ್ ನಡೀತಾ ಇದೆ ಅಂತ ಅದನ್ನ ಕಣ್ಗಾಣಿಸಕ್ಕೆ ಅಂತ ಆ ಜಾಗಕ್ಕೆ ಹೋಗಿರ್ತಾಳೆ. ಅಲ್ಲಿ ನೋಡಿದ್ರೆ ಈಗ ತಾನೆ ಫ್ರೆಶ್ ಆಗಿ ಒಂದು ಹುಡುಗಿನ ಯಾವ್ದೋ ದೊಡ್ಡ ವ್ಯಕ್ತಿಗೆ ಮಾರಾಟ ಮಾಡಕ್ಕೆ ತಯಾರು ಮಾಡ್ತಾ ಇರ್ತಾರೆ. ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಈ ಹುಡುಗಿ ನೈಸಕ್ ಪಕ್ತಾ ಇಲ್ಲೋದವಳು ಆ ಹುಡುಗಿ ಬ್ಯಾಗ್ ಅಲ್ಲಿ ಒಂದು GPS ಟ್ರ್ಯಾಕರ್ ನ ಹಾಕ್ಬಿಡ್ತಾಳೆ. ಈ ತರ ಒಬ್ಬೊಬ್ರು ಒಂದ್ ಕೆಲಸನ ಮಾಡ್ತಾ ಇದ್ರೆ ನಮ್ ಹೀರೋ ಹೀರೋಯಿನ್ ಫಸ್ಟ್ ಅವ್ನ್ ಶೆಡ್ಯೂಲ್ ಏನು ಅಂತ ಚೆಕ್ ಮಾಡ್ತಾ ಇರ್ತಾರೆ. ಅವಾಗ್ಲೇ ತಾನೆ ಅವ್ನ್ ಯಾವಾಗ ಪಾರ್ಟಿ ಇರ್ತಾನೆ ಅಂತ ಗೊತ್ತಾಗೋದು. ಅವ್ನ್ ದಿನಕ್ಕೆ ಒಂದೊಂದು ಅಪಾಯಿಂಟ್ಮೆಂಟ್ ನ ಇಟ್ಕೊಂಡಿರ್ತಾನೆ. ಯಾವತ್ತಿನ ದಿನ ಅವ್ನ್ ಯಾರ್ಗ ಏನು ಅಪಾಯಿಂಟ್ಮೆಂಟ್ ಕೊಡದೆ ಇರ್ತಾನೋ ಅವತ್ತೇ ಪಾರ್ಟಿ ಇಟ್ಕೊಂಡಿರೋದು ಅಂತ ಇವ್ರು ಕನ್ಫರ್ಮ್ ಮಾಡ್ತಾರೆ. ಅದನ್ನ ಕಂಡಿಡಿಯೋದಕ್ಕೆ ಇವ್ರೊಂದು ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡಿದ್ರು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಸೊ ಸೆಕೆಂಡ್ ಹಾಫ್ ಕೂಡ ನಿಮ್ಗೆ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಮಿಸ್ ಮಾಡದೆ ಅದನ್ನ ಕೂಡ ನೋಡಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.